ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನಿಮ್ಮ ಭವಿಷ್ಯವನ್ನು ನೀವು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಹವ್ಯಾಸಗಳನ್ನು ಬದಲಾಯಿಸಲು ಸಾಧ್ಯವಿದೆ. ನಿಮ್ಮ ಹವ್ಯಾಸಗಳು ಬದಲಾದಲ್ಲಿ ನಿಮ್ಮ ಭವಿಷ್ಯವೂ ಬದಲಾಗುತ್ತದೆ. ಸೋಲುಗಳಿಂದ ಯಾವತ್ತೂ ಕಂಗೆಡಬೇಡಿ, ಯಾಕೆಂದರೆ ಅತ್ಯಂತ ಯಶಸ್ವಿ ಎನಿಸಿರುವ ಗಣಿತ ಆರಂಭವಾಗುವುದು ಶೂನ್ಯದಿಂದಲೇ. ಇತರರಿಗಾಗಿ ನಿಮ್ಮ ಸ್ವಂತಿಕೆಯನ್ನು ಎಂದಿಗೂ ಬಿಟ್ಟುಕೊಡಬೇಡಿ, ಏಕೆಂದರೆ ಈ ಪ್ರಪಂಚದಲ್ಲಿ ನಿಮ್ಮ ಪಾತ್ರವನ್ನು ನಿಮಗಿಂತ ಚೆನ್ನಾಗಿ ಯಾರೂ ನಿಭಾಯಿಸಲು ಸಾಧ್ಯವಿಲ್ಲ. ಹುಟ್ಟೋದು ಮುಖ್ಯ ಅಲ್ಲ, ಸಾಯೋದು ಮುಖ್ಯ. ನಿಮ್ಮ ಬಂಧುಗಳಿಗೆ ಗೊತ್ತಾಗುತ್ತದೆ, ಸಾವು ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು. ಹಾಗೆ ಬದುಕಿನಲ್ಲಿ ಸಾಧನೆ ಮಾಡಿ. ಇವತ್ತು ಏನು ನಿನ್ನನ್ನು ಸೋಲಿಸುತ್ತದೆಯೋ ನಾಳೆ ಅದೇ ನಿನ್ನನ್ನು ಬಲಗೊಳಿಸುತ್ತದೆ. ಜನರು ನಿಮ್ಮನ್ನು ನೇರವಾಗಿ ಸೋಲಿಸುವುದನ್ನು ಬಿಟ್ಟು ನಿಮ್ಮ ವಿರುದ್ಧ ಪಿತೂರಿ ಮಾಡುತ್ತಿದ್ದಾರೆ ಎಂದರೆ ಅರ್ಥ ಮಾಡಿಕೊಳ್ಳಿ, ನಿಮ್ಮ ಸಾಮರ್ಥ್ಯ ಅತ್ಯುತ್ತಮ ಗುಣಮಟ್ಟದಲ್ಲಿ ಇದೆ ಎಂದು. ಒಳ್ಳೆಯ ಮುಖವನ್ನು ಎಂದಿಗೂ ನೋಡಬೇಡಿ, ಅದು ಒಂದು ದಿನ ಹಳೆಯದಾಗುತ್ತದೆ. ಒಳ್ಳೆಯ ತ್ವಚೆಗಾಗಿ ನೋಡಬೇಡಿ, ಅದು ಒಂದು ದಿನ ಸುಕ್ಕುಗಟ್ಟುತ್ತದೆ. ಪರಿಪೂರ್ಣ ದೇಹವನ್ನು ಎಂದಿಗೂ ನೋಡಬೇಡಿ, ಅದು ಒಂದು ದಿನ ಬದಲಾಗುತ್ತದೆ. ಸುಂದರವಾದ ಕೂದಲನ್ನು ಎಂದಿಗೂ ನೋಡಬೇಡಿ, ಅದು ಒಂದು ದಿನ ಬೆಳ್ಳಗಾಗುತ್ತದೆ. ಬದಲಾಗಿ ಪ್ರತಿದಿನ ಪ್ರೀತಿಸುವ ನಿಷ್ಠಾವಂತರಿಗಾಗಿ ನೋಡಿ. ಸಮುದ್ರವು ಎಲ್ಲರಿಗೂ ಒಂದೇ, ಆದರೆ ಕೆಲವರು ಮೀನುಗಳನ್ನು ಕಂಡುಕೊಳ್ಳುತ್ತಾರೆ, ಕೆಲವರು ಚಿಪ್ಪುಗಳನ್ನು ಕಂಡುಕೊಳ್ಳುತ್ತಾರೆ, ಕೆಲವರು ಮುತ್ತುಗಳನ್ನು ಕಂಡುಕೊಳ್ಳುತ್ತಾರೆ ಮತ್ತು ಇತರರು ತಮ್ಮ ಪಾದಗಳನ್ನು ಒದ್ದೆ ಮಾಡುತ್ತಾರೆ. ಜೀವನ ಎಲ್ಲರಿಗೂ ಒಂದೇ, ನಾವು ಹುಡುಕುತ್ತಿರುವುದನ್ನು ಮಾತ್ರ ನಾವು ಕಂಡುಕೊಳ್ಳುತ್ತೇವೆ. ಬುದ್ಧಿವಂತಿಕೆಯಿಂದ ಆರಿಸಿ. ವಿಶ್ವಾಸವು ಗಾಜಿನಂತೆ, ಒಮ್ಮೆ ಒಡೆದು ಹೋದರೆ ಅದು ಮತ್ತೆ ಎಂದಿಗೂ ಇರುವುದಿಲ್ಲ. ದೂರವು ಎಂದಿಗೂ ಸಂಬಂಧವನ್ನು ಕೊಲ್ಲುವುದಿಲ್ಲ, ನಿಕಟತೆಯು ಎಂದಿಗೂ ಸಂಬಂಧವನ್ನು ನಿರ್ಮಿಸುವುದಿಲ್ಲ. ಒಬ್ಬರ ಭಾವನೆಗಳ ಕಾಳಜಿಯು ನಂಬಿಕೆಯನ್ನು ನಿರ್ಮಿಸುತ್ತದೆ ಮತ್ತು ಸಂಬಂಧವನ್ನು ಕಾಪಾಡಿಕೊಳ್ಳುತ್ತದೆ. ಹಳೆಯ ಗೆಳೆಯರೇ ಚಿನ್ನ, ಹೊಸ ಗೆಳೆಯರೇ ವಜ್ರ. ವಜ್ರ ಸಿಕ್ಕರೆ ಚಿನ್ನವನ್ನು ಮರೆಯಬೇಡಿ, ಏಕೆಂದರೆ ಚಿನ್ನ ಮಾತ್ರ ವಜ್ರವನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ತಪ್ಪು ನಿಮ್ಮ ಅನುಭವವನ್ನು ಹೆಚ್ಚಿಸುತ್ತದೆ ಮತ್ತು ಅನುಭವ ನಿಮ್ಮ ತಪ್ಪುಗಳನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ತಪ್ಪುಗಳಿಂದ ನೀವು ಕಲಿತರೆ ಇತರರು ನಿಮ್ಮ ಯಶಸ್ಸಿನಿಂದ ಕಲಿಯುತ್ತಾರೆ. ನಾನು ಸುಂದರನಲ್ಲ, ಆದರೆ ಸಹಾಯ ಬೇಕಾದವರಿಗೆ ನನ್ನ ಕೈ ಕೊಡಬಲ್ಲೆ, ಏಕೆಂದರೆ ಸೌಂದರ್ಯ ಬೇಕಿರುವುದು ಮುಖದಲ್ಲಲ್ಲ, ಹೃದಯದಲ್ಲಿ. ತಪ್ಪು ಎನ್ನುವುದು ಯಶಸ್ಸಿನ ಮೊದಲ ಮೆಟ್ಟಿಲು ಎಂದು ಎಲ್ಲರೂ ಹೇಳುತ್ತಾರೆ, ಆದರೆ ನಿಜವಾದ ಸತ್ಯವೆಂದರೆ ತಪ್ಪನ್ನು ಸರಿಪಡಿಸುವುದು ಯಶಸ್ಸಿನ ಮೊದಲ ಹಂತವಾಗಿದೆ. ಇಂದಿನದು ಅನುಭವ, ವರ್ತಮಾನವು ಪ್ರಯೋಗ, ಭವಿಷ್ಯ ನಿರೀಕ್ಷೆ. ನಿಮ್ಮ ನಿರೀಕ್ಷೆಗಳನ್ನು ಸಾಧಿಸಲು ನಿಮ್ಮ ಪ್ರಯೋಗಗಳಲ್ಲಿ ನಿಮ್ಮ ಅನುಭವವನ್ನು ಬಳಸಿ. ನಿಮ್ಮ ಭವಿಷ್ಯವನ್ನು ನೀವು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ನಿಮ್ಮ ಅಭ್ಯಾಸಗಳನ್ನು ನೀವು ಬದಲಾಯಿಸಬಹುದು ಮತ್ತು ಖಂಡಿತವಾಗಿಯೂ ನಿಮ್ಮ ಅಭ್ಯಾಸಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತದೆ. ಯಶಸ್ಸು ಕಠಿಣ ಕೆಲಸ ಎಂಬ ಚಕ್ರದಲ್ಲಿ ಚಲಿಸುವ ವಾಹನವಾಗಿದೆ, ಆದರೆ ಆತ್ಮವಿಶ್ವಾಸ ಎಂದು ಕರೆಯಲ್ಪಡುವ ಇಂಧನವಿಲ್ಲದೆ ಪ್ರಯಾಣ ಅಸಾಧ್ಯ. ಎರಡಕ್ಕಿಂತ ಹೆಚ್ಚು ಬಾರಿ ನಿಮ್ಮನ್ನು ನಿರಾಸೆಗೊಳಿಸಿದ ವ್ಯಕ್ತಿಯನ್ನು ಎಂದಿಗೂ ನಂಬಬೇಡಿ. ಒಮ್ಮೆ ಎಚ್ಚರಿಕೆ, 2 ಬಾರಿ ಪಾಠ ಮತ್ತು ಅದಕ್ಕಿಂತ ಹೆಚ್ಚಿನದು ಕೇವಲ ಮಾತು ಪ್ರಯೋಜನವಾಗಿದೆ. ಅದೃಷ್ಟ ಮತ್ತು ನಿರ್ಧಾರ. ಅದೃಷ್ಟ ನಿಮ್ಮ ಕೈಯಲ್ಲಿಲ್ಲ, ಆದರೆ ನಿರ್ಧಾರ ನಿಮ್ಮ ಕೈಯಲ್ಲಿದೆ. ನಿಮ್ಮ ನಿರ್ಧಾರವು ಅದೃಷ್ಟವನ್ನು ತರಬಹುದು, ಆದರೆ
ಅದೃಷ್ಟವು ನಿಮ್ಮ ನಿರ್ಧಾರವನ್ನು ಎಂದಿಗೂ ತೆಗೆದುಕೊಳ್ಳುವುದಿಲ್ಲ. ಆದ್ದರಿಂದ ಯಾವಾಗಲೂ ನಿಮ್ಮನ್ನು ನಂಬಿರಿ. ಮೊದಲ ಪ್ರಯತ್ನದಲ್ಲಿ ವೈಫಲ್ಯವನ್ನು ಎದುರಿಸಲು ಭಯಪಡಬೇಡಿ, ಏಕೆಂದರೆ ಯಶಸ್ಸಿನ ಗಣಿತವು ಸಹ ಶೂನ್ಯದಿಂದ ಪ್ರಾರಂಭವಾಗುತ್ತದೆ. ನಿಮ್ಮ ದೌರ್ಬಲ್ಯವನ್ನು ಎಂದಿಗೂ ಜಗತ್ತಿಗೆ ತೋರಿಸಬೇಡಿ, ಏಕೆಂದರೆ ಜಗತ್ತು ಅದರೊಂದಿಗೆ ಆಟವಾಡಲು ಹೆಚ್ಚು ಆಸಕ್ತಿ ಹೊಂದಿದೆ. ನೀವು ಕಾರ್ಯನಿರತರಾಗಿರುವಾಗ ಎಲ್ಲವೂ ಸುಲಭ, ಆದರೆ ನೀವು ಸೋಮಾರಿಯಾದಾಗ ಯಾವುದೂ ಸುಲಭವಲ್ಲ. ಗೌರವವು ಕನ್ನಡಿಯಂತೆ, ನೀವು ಅದನ್ನು ಇತರರಿಗೆ ಎಷ್ಟು ತೋರಿಸುತ್ತೀರೋ ಅಷ್ಟು ಅವರು ಅದನ್ನು ಪ್ರತಿಬಿಂಬಿಸುತ್ತಾರೆ. ಹೃದಯ ಉದ್ವೇಗ ಮತ್ತು ದುಃಖವನ್ನು ಇಟ್ಟುಕೊಳ್ಳಲು ಬುಟ್ಟಿಯಲ್ಲ. ಸಂತೋಷ ಮತ್ತು ಸಿಹಿ ನೆನಪುಗಳ ಗುಲಾಬಿಗಳನ್ನು ಇಡಲು ಇದು ಚಿನ್ನದ ಪೆಟ್ಟಿಗೆಯಾಗಿದೆ. ಖಾಲಿ ಪಾಕೆಟು ನಿಮಗೆ ಜೀವನದಲ್ಲಿ ಮಿಲಿಯನ್ ವಿಷಯಗಳನ್ನು ಕಲಿಸುತ್ತದೆ, ಆದರೆ ಪೂರ್ಣ ಪ್ಯಾಕೆಟು ನಿಮ್ಮನ್ನು ಮಿಲಿಯನ್ ರೀತಿಯಲ್ಲಿ ಹಾಳು ಮಾಡುತ್ತದೆ. ನಿಮ್ಮ ಬಗ್ಗೆ ನಿಜವಾಗಿಯೂ ಕಾಳಜಿ ವಹಿಸುವ ಜನರನ್ನು ದೂರ ತಳ್ಳಬೇಡಿ, ಏಕೆಂದರೆ ಒಂದು ದಿನ ನೀವು ಅವರನ್ನು ದೂರ ತಳ್ಳುತ್ತೀರಿ ಮತ್ತು ಅವರು ಹಿಂತಿರುಗುವುದಿಲ್ಲ. ನಿಮ್ಮನ್ನು ಎಂದಿಗೂ ಯಾರಿಗೂ ವಿವರಿಸಬೇಡಿ, ಏಕೆಂದರೆ ನಿಮ್ಮನ್ನು ಇಷ್ಟಪಡುವ ವ್ಯಕ್ತಿಗೆ ಅದು ಅಗತ್ಯವಿಲ್ಲ ಮತ್ತು ನಿಮ್ಮನ್ನು ಇಷ್ಟಪಡದ ವ್ಯಕ್ತಿ ಅದನ್ನು ನಂಬುವುದಿಲ್ಲ. ಸಕಾರಾತ್ಮಕ ಮನೋಭಾವವಿಲ್ಲದೆ ಯಶಸ್ಸನ್ನು ಅದೃಷ್ಟ ಎಂದು ಕರೆಯಲಾಗುತ್ತದೆ. ಸಕಾರಾತ್ಮಕ ಮನೋಭಾವದಿಂದ ಯಶಸ್ಸನ್ನು ಸಾಧನೆ ಎಂದು ಕರೆಯಲಾಗುತ್ತದೆ. ಜೀವನವು ಕೊಳಲಿನ ಹಾಗೆ, ಇದು ಅನೇಕ ರಂಧ್ರಗಳು ಮತ್ತು ಶೂನ್ಯತೆಗಳನ್ನು ಹೊಂದಿರಬಹುದು, ಆದರೆ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಿದರೆ ಅದು ಮಾಂತ್ರಿಕ ಮಧುರವನ್ನು ನುಡಿಸಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.